ಶುಕ ಮಹರ್ಷಿಗಳು ಬ್ರಹ್ಮಾಂಡದ ನಿರ್ಮಾಣ ಭಗವಂತ ಹೇಗೆ ಅದ್ಭುತವಾಗಿ ಮಾಡಿದ್ದಾನೆ ಅಂತ ತಿಳಿಸುವಾಗ ಸಪ್ತದ್ವೀಪ ಸಪ್ತ ಸಾಗರಗಳ ವರ್ಣನೆ ಮಾಡುವಾಗ ಕ್ಷೀರ ಸಮುದ್ರ ಮತ್ತು ದಧಿ ಸಮುದ್ರ ಅವುಗಳನ್ನು ವ್ಯತ್ಯಾಸ ಮಾಡಿ ಹೇಳಿದ್ದಾರೆ. ಬ್ರಹ್ಮಾಂಡ ಪುರಾಣದಲ್ಲಿಯೂ ಈ ವಿಚಾರ ಬರ್ತದೆ. ಅದರ ಹೆಸರೇ ಬ್ರಹ್ಮಾಂಡ ಪುರಾಣ. ಅಲ್ಲಿಯೂ ಬ್ರಹ್ಮಾಂಡದ ಒಳಗಿರ್ತಕ್ಕಂಥ ಖಗೋಲ ಭೂಗೋಳದ ವಿಸ್ತಾರ ಅದನ್ನೆಲ್ಲ ಅಲ್ಲಿಯೂ ಹೇಳಿದ್ದಾರೆ. ಒಬ್ಬರೇ ವ್ಯಾಸರು ಅಲ್ಲಿ ಹೇಳುವಾಗ ಸೂರ್ಯಮಂಡಲ 10,000 ಯೋಜನ ಭಾಗವತದಲ್ಲೂ ಇದೆ, ಬ್ರಹ್ಮಾಂಡ ಪುರಾಣದಲ್ಲಿಯೂ ಹಾಗೇ ಇದೆ. ಆದರೆ 12,000 ಸೋಮಸ್ಯ, ಸೋಮ ಅಂದರೆ ಚಂದ್ರ, ಚಂದ್ರನ ಮಂಡಲ 12,000 ವಿಸ್ತಾರ ಅಂತ ಇಲ್ಲಿ ಹೇಳಿದ್ದಾರೆ. 20,000 ಯೋಜನ ವಿಸ್ತಾರ ಅದು ವಾಸ್ತವಿಕವಾಗಿ. 20,000 ಯೋಜನ ವಿಸ್ತಾರ ಇರುವ ಚಂದ್ರಮಂಡಲವನ್ನು 12,000 ಅಂತ ಭಾಗವತದಲ್ಲಿ ಹೇಳ್ತಾರೆ. ರಾಹುಮಂಡಲ 13,000 13,000 ಯೋಜನ ವಿಸ್ತಾರ ಅಂತ ಇಲ್ಲಿ ಹೇಳಿದ್ದಾರೆ. ಆದರೆ ಅದು 40,000 ಯೋಜನ ವಿಸ್ತಾರ. ಎಷ್ಟು ವ್ಯತ್ಯಾಸ ಆಯಿತು. ರಾಹುಮಂಡಲ ಇರೋದು 40,000 ಯೋಜನ, ಇಲ್ಲಿ 13 ಅಂತಂತಾರೆ. ಚಂದ್ರಮಂಡಲ ಇರೋದು 20,000 ಯೋಜನ ವಿಸ್ತಾರ, ಅದನ್ನು 12,000 ಅಂತ ಹೇಳಿದ್ದಾರೆ. ಸೂರ್ಯಮಂಡಲ ಮಾತ್ರ ಎಲ್ಲ ಕಡೆ 10,000 ಅಂತಲೇ ಇದೆ. ಅದಕ್ಕೆ ಆಚಾರ್ಯರು ಬೇರೆ ಪುರಾಣಾನುಸಾರವಾಗಿ ಭಾಗವತವನ್ನು ಅರ್ಥ ಮಾಡಿಕೊಳ್ಬೇಕು. ಒಂದು ನಿರ್ಣಯ ಕೊಡ್ತಾರೆ. ಬ್ರಹ್ಮಾಂಡದ ವರ್ಣನೆಯಲ್ಲಿ ಭೂಗೋಳ ಖಗೋಳ ಅದರ ವಿವರಣೆಯಲ್ಲಿ ಭಾಗವತದಲ್ಲಿ ಏನು ಹೇಳಿದ್ದಾರೆ ಎಲ್ಲ ಇದರಂತೆ ಇಟ್ಕೋಬೇಕು. ಎರಡು ಮಾತ್ರ ವ್ಯತ್ಯಾಸ ಮಾಡಬೇಕು ಅಂತಾರೆ. ಒಂದು ಕ್ಷೀರಸಾಗರ ದಧಿಸಾಗರದ್ದು ವ್ಯತ್ಯಾಸ, ರಾಹುಮಂಡಲ ಮತ್ತು ಸೋಮಮಂಡಲ ಅದೆರಡನ್ನು ವ್ಯತ್ಯಾಸ ಮಾಡಿ ಬೇರೆ ಪುರಾಣಕ್ಕನುಗುಣವಾಗಿ ಅರ್ಥ ಮಾಡ್ಕೋಬೇಕು. ಉಳಿದದ್ದೆಲ್ಲ ಭಾಗವತದಲ್ಲಿದ್ದದ್ದೇ ನಿಖರ ಅಂತ ತಿಳಿಸ್ತಾರೆ. ಏನು ಅರ್ಥ ಮಾಡ್ಕೋಬೇಕು? ಸೋಮಮಂಡಲ 12,000 ಅಂದರೆ 12 ಅಂದರೆ 10 ಮತ್ತು 2 12 ಅಂತ ಅರ್ಥ ಆಗ್ತದೆ. 12 2 ಮತ್ತು 10 ಹಾಗೆ ಅರ್ಥ ಮಾಡಬಾರ್ದು. 2 ಗುಣಿತ 10, 2ರಿಂದ 10 ಪ್ಲಸ್ ಮಾಡಬಾರ್ದು, ಇಂಟು ಮಾಡಬೇಕು. 2 ಇಂಟು 10 ಅಂತ ಅದಕ್ಕೆ ಅರ್ಥ. 12 ಅಂದರೆ 20 ಅಂತ ಅರ್ಥ ಆಗ್ತದೆ. ಬಹಳ ಸುಲಭವಾಗಿ ಕೂಡಿಸ್ತಾರೆ. 12 ಅಂದರೆ 20. ದ್ವಿ ಪ್ಲಸ್ ದಶ ಅಲ್ಲ, ದ್ವಿ ಇಂಟು ದಶ, 20,000 ಆಯಿತು. ಅದು ಸರಿ ಆಯಿತು. ರಾಹುಮಂಡಲವನ್ನು 13,000 ಅಂತ ಹೇಳಿದ್ದಾರೆ. ಅದು ವಸ್ತುತಃ ಇರೋದು 40,000 ಯೋಜನ ವಿಸ್ತಾರ. 13 ಅನ್ನೋದನ್ನು ಸರಿಪಡಿಸಬೇಕು. ಅದು ಹೇಗೆ ಸರಿಪಡಿಸಬೇಕು? 13 ಅಂತ ಮಾಡಿದರೆ 13 ಅಂತ ಒಂದು ಅರ್ಥ ಆಗ್ತದೆ. ಅಥವಾ 3 ಇಂಟು ದಶ ಅಂತ ಮಾಡಿದರೆ 30 ಅಂತ ಅರ್ಥ ಆಗ್ತದೆ. 40 ಬರೋದು ಬಹಳ ಕಷ್ಟ. ಅದಕ್ಕೆ ವ್ಯಾಸರ ಶಬ್ದ ಮೂಲತಃ ಇದ್ದದ್ದು 13 ದಶಸಹಸ್ರಂ. 13 ದಶ, 13 ಅಂದರೆ 30. ಅದಕ್ಕೆ ಇನ್ನೊಂದು ದಶ ಕೂಡಿಸ್ಬೇಕು. ಆವಾಗ 13 ದಶ ಅಂದರೆ 40 ಅಂತ ಅರ್ಥ ಆಯಿತು. ಆದರೆ ಇನ್ನೊಂದು ದಶ ಶಬ್ದ ಇಲ್ವಲ್ಲ ಅಲ್ಲಿ. ಇನ್ನೊಂದು ಕೂಡಿಸೋದು ಅಂತಾದರೆ ಇನ್ನೆರಡು ಕೂಡಿಸ್ಬೋದು, ಇಟ್ಕೊಳ್ಳೋದಾದರೆ 3 ಹೇಳ್ಬೋದು, ಜಾಸ್ತಿ ಆಗ್ತದೆ. ಇನ್ನು ಒಂದೇ ಶಬ್ದವನ್ನು ದಶ ಶಬ್ದವನ್ನು ಮತ್ತೆ ಪುನಃ ಆವೃತ್ತಿ ಮಾಡಿ ಅಲ್ಲಿ ಸೇರಿಸ್ಕೊಳ್ಬೇಕು. ಇದಕ್ಕೇನು ಆಧಾರ ಅಂತಂದರೆ ವ್ಯಾಕರಣದಲ್ಲಿ ಒಂದು ಕ್ರಮ ಇದೆ. ಸಮಾನವಾದ ಶಬ್ದ 2 ಬಂದಾಗ ಒಂದು ಲೋಪ ಆಗ್ತದೆ, ಶಬ್ದ ಮಾತ್ರ ಅರ್ಥ ಉಳಿತದೆ. 2 ಈಗ 13 ದಶ ಅಂತಲೇ ಶಬ್ದ, ಆದರೆ ಒಂದು ದಶ ಶಬ್ದ ಲೋಪ ಆಗಿ 13,000 ಅಂತ ಉಳಿತದೆ. ಅರ್ಥ ಮಾತ್ರ 30 ಮತ್ತು 10 40,000. ಆರಂಭದಲ್ಲಿ ಪ್ರಥಮ ಸ್ಕಂಧದಲ್ಲಿಯೂ ಬರ್ತದೆ. ಆರಂಭದ ಸ್ಕಂಧದಲ್ಲಿ ವ್ಯಾಸರು ಹೇಳುವಾಗ ಭಾಗವತದಲ್ಲಿ ಎಷ್ಟು ಅಧ್ಯಾಯಗಳಿದೆ, ಎಷ್ಟು ಸ್ಕಂಧ ಇದೆ ಅಂತ ಭಾಗವತದ ಪರಿಚಯ ಮಾಡಿಕೊಡ್ತಾರೆ ಅವರೇ. 18,000 ಗ್ರಂಥಗಳಿದೆ ಭಾಗವತದಲ್ಲಿ. ಗ್ರಂಥ ಅಂದರೆ 32 ಅಕ್ಷರ ಅಂತ ಆಗಿಟ್ಕೋಬೇಕು. ಭಾಗವತದಲ್ಲಿ 18,000 ಗ್ರಂಥ ಇದೆ ಅಂದರೆ 32 ಅಕ್ಷರಕ್ಕೆ ಒಂದು ಗ್ರಂಥ. ಅಂಥದ್ದು 18,000 ಇದೆ ಅಂತ ಅಭಿಪ್ರಾಯ. 18,000 ಗ್ರಂಥ, 100 ವಿಚ್ಛೇದಗಳು ಉಳ್ಳದ್ದು ಭಾಗವತ. 100 ವಿಚ್ಛೇದ ಅಂದರೆ ಅಧ್ಯಾಯ, 100 ಅಧ್ಯಾಯಗಳು ಅಂತ ಅರ್ಥ ಆಗ್ತದೆ. ಆದರೆ ಭಾಗವತದಲ್ಲಿರೋದು 100 ಅಧ್ಯಾಯ ಅಲ್ಲ,
344 ಅಧ್ಯಾಯ ಇದೆ. ಹೀಗೆ ಬ್ರಹ್ಮಾಂಡದ ವಿಸ್ತಾರ ಎಲ್ಲ ಹೇಳಿ ಅದರ ಮಧ್ಯದಲ್ಲಿ ನರಕವೂ ಇದೆ. ಬ್ರಹ್ಮಾಂಡದ ಒಳಗೆ ಇರತಕ್ಕಂಥದ್ದು ನರಕ. ಆ ನರಕದಲ್ಲಿ ಪಾಪಿಗಳಿಗೆ ಕೊಡ್ತಕ್ಕಂಥ ಯಾತನೆ ಅದನ್ನೆಲ್ಲ ಬಿಡಿಸಿ ಹೇಳಿದರು. ಆಗ ಪರೀಕ್ಷಿತ್ ರಾಜ ಲೋಕಹಿತ ದೃಷ್ಟಿಯಿಂದ ಒಂದು ಪ್ರಶ್ನೆ ಕೇಳ್ತಾನೆ. ಲೋಕಹಿತ ಆಗಬೇಕು, ಈ ಪಾಪ ಮಾಡಿದವರೆಲ್ಲ ನರಕಕ್ಕೆ ಬೀಳಲೇಬೇಕು ಅಥವಾ ಏನಾದರೂ ಉಪಾಯದಿಂದ ಆ ನರಕವನ್ನು ತಪ್ಪಿಸ್ಕೊಳ್ಬಹುದು ಅಂತಂದಾಗ, ತಪ್ಪು ಮಾಡೋದು ಸಹಜ, ಆದರೆ ನರಕಕ್ಕೆ ಬೀಳಲೇಬೇಕು ಅಂತ ನಿಯಮ ಇಲ್ಲ. ರೋಗ ಇದ್ದ ಹಾಗೆ, ರೋಗ ಬರ್ತದೆ, ಆದರೆ ಆ ರೋಗವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಕೂಡ ಉಪಾಯ ಉಂಟು. ಚಿಕಿತ್ಸೆ ಅಂತ ಅನ್ನೋದಿದೆ. ಆ ರೋಗ ಗುರುಭೂತವಾಗಿದೆಯೋ ಲಘುವಾಗಿದೆಯೋ, ಬಹಳ ಸಣ್ಣ ಮಟ್ಟದಲ್ಲಿದೆಯೋ ದೊಡ್ಡ ಮಟ್ಟದಲ್ಲಿದೆಯೋ, ಎಂಥ ರೋಗ ಅಂತ ನೋಡಿಕೊಂಡು ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ. ಅದೇ ಪ್ರಕಾರವಾಗಿ ಪಾಪ ಮಾಡಿದವರು ಜ್ಞಾನಿಗಳ ಹತ್ರ ಹೋಗಿ ತಮ್ಮ ಪಾಪದ ಸ್ವರೂಪ ಹೇಳ್ಕೋಬೇಕು. ಅದು ಪಾತಕವೋ ಮಹಾಪಾತಕವೋ ಉಪಪಾತಕವೋ ಅದನ್ನೆಲ್ಲ ವಿಚಾರ ಮಾಡಿ ಅವರು ಅದಕ್ಕೆ ಚಿಕಿತ್ಸೆ ಮಾಡ್ತಾರೆ. ಏನು ಅಂದರೆ ಪ್ರಾಯಶ್ಚಿತ್ತ. ಆ ಭಾಗವತ ಪ್ರಾಯಶ್ಚಿತ್ತವನ್ನು ತೋರಿಸಲಿಕ್ಕೆ ಹೊರಟಿದೆ. ಇದೇ ವ್ಯಾಸರು ಮಾಡಿದಂಥ ಅನುಗ್ರಹ. ಇಲ್ಲದೇ ಇದ್ದರೆ ಪ್ರಾಯಶ್ಚಿತ್ತವನ್ನು ಅವರು ಒಂದು ಏನಿದೆ ಅಂತ ಅನ್ನೋದು ತೋರಿಸ್ದೇನೆ ಹೋಗಿದ್ದರೆ ಪಾಪಿಗಳು ಎಲ್ಲರೂ ನರಕಕ್ಕೆ ಬೀಳಬೇಕಾಗಿತ್ತು. ಎಲ್ಲರೂ ಪಾಪ ಮಾಡ್ತಾರೆ, ನರಕಕ್ಕೆ ಬೀಳಬೇಕು. ಆದರೆ ಪ್ರಾಯಶ್ಚಿತ್ತ ಅಂತ ಒಂದಿದೆ. ಪ್ರಾಯ ಅಂದರೆ ಪಾಪ, ಪ್ರಾಯ ಪಾಪಂ ಸಮುದ್ದಿಷ್ಟಂ ಚಿತ್ತಂ ತಸ್ಯ ವಿಶೋಧನಂ ಅಂತಾರೆ. ಪ್ರಾಯ ಅಂದರೆ ಪಾಪ, ಚಿತ್ತ ಅಂತಂದರೆ ಶೋಧನ. ಪಾಪವನ್ನು ವಿಶೋಧನ ಮಾಡತಕ್ಕಂಥ ಕರ್ಮಕ್ಕೆ ಪ್ರಾಯಶ್ಚಿತ್ತ ಅಂತ ಕರೀತಾರೆ. ಏನು ಪ್ರಾಯಶ್ಚಿತ್ತ? ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತ ಅಂತಂದರೆ ಹರಿನಾಮ ಸಂಕೀರ್ತನೆ ಬಹಳ ದೊಡ್ಡ ಪ್ರಾಯಶ್ಚಿತ್ತ. ಪರಮಾತ್ಮನ ನಾಮಕೀರ್ತನೆ ಮಾಡಿದರೆ ಎಷ್ಟು ಪಾಪಗಳು ಹೋಗ್ತವೋ ಮನುಷ್ಯನಿಗೆ ಅಷ್ಟು ಪಾಪ ಮಾಡಲಿಕ್ಕೆ ಸಾಧ್ಯ ಇಲ್ಲಂತ. ಅಷ್ಟು ಶಕ್ತಿ ಹರಿನಾಮಕ್ಕಿದೆ. ಒಂದು ಮರದಲ್ಲಿ ಸಾವಿರಾರು ಕಾಗೆಗಳಿದ್ದಾಗ ಒಂದು ಕಲ್ಲು ಬಿಸಾಡಿದರೆ ಸಾಕು, ಮರದ ಕಡೆ ಕಾಗೆಗಳೆಲ್ಲ ಹಾರಿ ಹೋಗ್ತವೆ. ಅದರಂತೆ ಒಂದು ಹರಿನಾಮ ಸಾಕು, ದೇಹವೆಂಬ ವೃಕ್ಷದಲ್ಲಿರುವ ಎಲ್ಲ ಪಾಪ ಪಕ್ಷಿಗಳು ಪಲಾಯನ ಮಾಡ್ತವೆ. ಅಂಥ ಒಂದು ಪ್ರಾಯಶ್ಚಿತ್ತ ಅಂದರೆ ಹರಿನಾಮ ಸಂಕೀರ್ತನೆ. ಅದಕ್ಕೆ ನಿದರ್ಶನ ಯಾವುದು ಅಂತಂದರೆ ಅಜಾಮಿಳ. ಅವನು ಬೇಕಾದಷ್ಟು ಪಾಪ ಮಾಡಿದ್ದ. ಕನ್ಯಕುಬ್ಜ ಅಂತ ಒಂದು ದೇಶ, ಅಲ್ಲಿ ಬ್ರಾಹ್ಮಣನಾಗಿ ಇದ್ದವನು ಅಜಾಮಿಳ. ಆದರೆ ಯಾವುದೋ ವಿಷಯಗಳಿಗೆಲ್ಲಿ ದಾಸಿ ಸಂಸರ್ಗ ಮಾಡಿ ಆ ದಾಸಿಯಲ್ಲಿ 10 ಮಕ್ಕಳನ್ನು ಪಡೆದಿದ್ದಾನೆ. ಅಷ್ಟು ದೀರ್ಘಕಾಲ ಅವನು ಪಾಪವನ್ನೇ ಮಾಡ್ತಾ ಇದ್ದ. ಅಂಥ ಅಜಾಮಿಳ ನರಕಕ್ಕೆ ಹೋಗುವ ಪ್ರಸಂಗ ಬಂದಾಗ ನಾರಾಯಣ ನಾಮ ಕೀರ್ತನೆ ಮಾಡಿ ಅವನು ಪಾಪ ಪರಿಹಾರ ಮಾಡಿಕೊಂಡು ಉದ್ಧಾರ ಆದ, ನರಕಕ್ಕೆ ಹೋಗಲಿಲ್ಲ ಅಂತ ಹೇಳ್ತಾರೆ. ಆದರೆ ಆ ನಾರಾಯಣ ನಾಮ ಕೀರ್ತನೆ ಮಾಡುವಾಗ ಹೇಗೆ ಮಾಡಬೇಕು? ಕೆಲವರು ಹೇಳೋದುಂಟು, ನೋಡದೇ ಇದ್ದರೂ ಕೂಡ, ಜ್ಞಾನಪೂರ್ವಕವಲ್ಲದೇ ಇದ್ದರೂ ಕೂಡ ಕೆಂಡವನ್ನು ಮುಟ್ಟಿದರೆ ಅಥವಾ ತುಳಿದ್ರೆ ಸುಡ್ತದೋ ಇಲ್ಲವೋ, ಹಾಗೆ ನಮಗೆ ಉದ್ದೇಶ ಇಲ್ಲದಿದ್ದರೂ ಜ್ಞಾನಪೂರ್ವಕವಲ್ಲದೇ ಇದ್ದರೂ ಯಾವುದೋ ಒಂದು ರೀತಿಯಲ್ಲಿ ನಾರಾಯಣ ನಾಮ ಕೀರ್ತನೆ ಮಾಡಿದರೂ ಸಾಕು, ಪಾಪ ಪರಿಹಾರ ಆಗ್ತದೆ ಅಂತಾರೆ. ಅದಾಗೋದು. ಕೆಂಡ ಬೇಕಾದರೂ ಸುಡ್ತದೆ. ಜ್ಞಾನ ಇಲ್ಲದೆ ಮುಟ್ಟಿದರೆ ಕೆಂಡ ಸುಡ್ತದೆ. ಎಲ್ಲ ಪದಾರ್ಥ ಒಂದೇ ರೀತಿ ಇರಬೇಕು ಅಂತ ನಿಯಮ ಇಲ್ಲ, ಒಂದಿದ್ದಂಗೆ ಒಂದಿರಬೇಕು ಅಂತ ನಿಯಮ ಇಲ್ಲ. ನೀರಿನ ಸ್ವಭಾವ ಏನು ಅಂತಂದರೆ ಅದು ಕೆಳಮಟ್ಟಕ್ಕೆ ಹರಿಯೋದು. ಎಲ್ಲಿ ತಗ್ಗಿರ್ತದೋ ಅಲ್ಲಿ ನೀರು ಹರಿತದೆ. ಬೆಂಕಿ ಹಾಗಲ್ಲ, ಊರ್ಧ್ವಜ್ವಲನ, ಮೇಲಕ್ಕೆ ಹೋಗ್ತದೆ. ಬೆಂಕಿ ಜ್ವಾಲೆ ಮೇಲಕ್ಕೆ ಹೋಗ್ತದೆ. ದೀಪ ಹಚ್ಚಿದರೆ ದೀಪದ ಜ್ವಾಲೆ ಮೇಲ್ಮುಖವಾಗಿರ್ತದೆ ಹೊರತು ಕೆಳಮುಖವಾಗಿರೋದಿಲ್ಲ. ಇದು ಬೆಂಕಿಯ ಸ್ವಭಾವ. ನೀರಿನ ಸ್ವಭಾವ ಬೇರೆಯೇ, ಒಂದಿದ್ದ ಹಾಗೆ ಮತ್ತೊಂದು ಇರೋದಿಲ್ಲ. ಅದರಿಂದ ಕೆಂಡ ಬೇಕಾದರೆ ಸುಡ್ತದೆ, ಹೌದು, ನೋಡದೇ ಇದ್ದರೂ ಸುಟ್ಟು ಬಿಡ್ತದೆ. ಆದರೆ ಹರಿನಾಮ ಮಾತ್ರ ಹಾಗಲ್ಲ. ಭಾಗವತ ನೋಡುವಾಗ ಯಾವ ರೀತಿ ಆಗಲಿ ದಾಸರು ಹೇಳ್ತಾರೆ, ಆದರೆ ಆ ರೀತಿ ಹೇಳುವಾಗ ಹರಿಯ ಸ್ಮರಣೆ ಬರಬೇಕು. ಹರಿಯ ಸ್ಮರಣೆ ಬಂದರೆ ಮಾತ್ರ ಅದು ಆ ನಾಮೋಚ್ಚಾರಣೆ ನಮ್ಮ ಪಾಪವನ್ನು ಸುಟ್ಟಾಕ್ತದೆ. ಸ್ಮರಣ ಇಲ್ಲದೇ ಇದ್ದರೆ, ಸ್ಮರಣಪೂರ್ವಕವಾಗದೇ ಇದ್ದರೆ, ಭಕ್ತಿಪೂರ್ವಕವಾಗದೇ ಇದ್ದರೆ ಯಾವುದೇ ರೀತಿಯಲ್ಲಿ ಅಂತೂ ಹರಿನಾಮ ಬಂತು ಬಾಯಿಯಲ್ಲಿ ಅವನ ಪಾಪ ಸುಟ್ಟು ಹೋಗ್ತದೆ ಅಂತಂದರೆ ಆಗೋದಿಲ್ಲ. ಭಕ್ತಿಪೂರ್ವಕವಾಗಿ ಹೇಳಿದರೆ ಮಾತ್ರ ಸುಡ್ತದೆ. ಇದು ನಾರಾಯಣ ನಾಮದ ಸ್ವಭಾವ. ಬೆಂಕಿ ಸ್ವಭಾವ ಬೇರೆ, ಇದರ ಸ್ವಭಾವ ಹೀಗೆ.
ಅದಕ್ಕೆ ಜಗನ್ನಾಥದಾಸರು ಹರಿಕಥಾಮೃತಸಾರದಲ್ಲಿ ಒಂದು ಸಂಧಿ ಮಾಡಿದ್ದಾರೆ. ನಾಮಕೀರ್ತನ ಸಂಧಿ ಅಂತ ಅದಕ್ಕೆ ಹೆಸರಿಲ್ಲ, ನಾಮ ಸ್ಮರಣ ಸಂಧಿ ಅಂತ ಹೆಸರಿಟ್ಟಿದ್ದಾರೆ. ಅಂದರೆ ನಾಮ ಕೀರ್ತನೆ ಮಾಡಬೇಕು, ಅದರ ಜೊತೆಗೆ ಭಗವಂತನ ಸ್ಮರಣೆ ಬರಬೇಕು, ನಾಮನೂ ಸೇರಬೇಕು, ಜೊತೆಗೆ ಸ್ಮರಣೆನೂ ಸೇರಬೇಕು. ಎಂಥ ಹೆಸರಿಟ್ಟಿದ್ದಾರೆ, ನಾಮ ಸ್ಮರಣ ಸಂಧಿ ಅಂತ. ನಾಮವನ್ನು ಯಾವಾಗಲೂ ಸ್ಮರಣೆ ಮಾಡೋದಲ್ಲ, ನಾಮವನ್ನೇ ಕೀರ್ತನೆ ಮಾಡೋದು. ನಾಮ ಸ್ಮರಣೆ ಮಾಡೋದು ಅಂದರೆ ಕೀರ್ತನೆ ಮಾಡೋದು, ಗುಣಗಳನ್ನು ಸ್ಮರಣೆ ಮಾಡಬೇಕು. ಆದರೆ ನಾಮ ಕೀರ್ತನೆ ಮಾಡುವಾಗ ಗುಣದ ಸ್ಮರಣೆ ಸೇರಬೇಕು ಅದರ ಜೊತೆಗೆ. ಈ ಎರಡೂ ಆಗಬೇಕು ಅನ್ನೋ ಉದ್ದೇಶದಿಂದ ನಾಮಸ್ಮರಣ ಸಂಧಿ ಅಂತಾರೆ. ಅಂದರೆ ನಾಮ ಕೀರ್ತನೆ ಮತ್ತು ಹರಿಯ ಗುಣ ಸ್ಮರಣೆ ಎರಡಿರಬೇಕು, ಅವನ ರೂಪದ ಸ್ಮರಣೆ ಎರಡೂ ಬರಬೇಕು. ಭಕ್ತಿಯಿಂದ ಹೇಳಿದ ನಾಮವೇ ಫಲಪ್ರದ ಹೊರತು ಭಕ್ತಿ ಇಲ್ಲದೆ ಹೇಳಿದ ನಾಮ, ಕೇಳಿದವರು ಭಕ್ತಿಯಿಂದ ಕೇಳಿದರೆ ಅವರಿಗೆ ಫಲ ಸಿಗ್ತದೆ, ಹೇಳಿದವರಿಗೆ ಮಾತ್ರ ಫಲ ಸಿಗೋದು. ಯಾಕೆ? ಭಕ್ತಿ ಇಲ್ಲದೆ ಹೇಳಿರ್ತಾರೆ. ಹೇಳಿದವರು ಭಕ್ತಿಯಿಂದ ಹೇಳಬೇಕು, ಅವರಿಗೂ ಫಲ. ಕೇಳುವವರಿಗೂ ಅಷ್ಟೇ, ಭಕ್ತಿಯಿಂದ ಕೇಳಬೇಕು. ಭಕ್ತಿ ಇಲ್ಲದೆ ಸುಮ್ಮನೆ ಎಲ್ಲೋ ಕಿವಿಗೆ ಬಿತ್ತು ಅಂತಂದರೆ ಅವರಿಗೂ ಫಲಪ್ರದ ಆಗೋದಿಲ್ಲ. ಭಕ್ತಿಯಿಂದಲೇ ಕೇಳಬೇಕು, ಭಕ್ತಿಯಿಂದಲೇ ಹೇಳಬೇಕು, ಇಬ್ಬರಿಗೂ ಫಲ. ಹೇಳಿದಂಥ ಗಜೇಂದ್ರ, ಭಕ್ತಿಯಿಂದ ನಾಮಕೀರ್ತನೆ ಮಾಡಿದವನು ಗಜೇಂದ್ರ, ಅವನೂ ತನ್ನ ಮೂಲ ರೂಪಕ್ಕೆ ಹೋದ. ಗಜೇಂದ್ರ ಆನೆಯಾಗಿದ್ದವನು. ಮೊಸಳೆ ಆಗಿದ್ದಂಥ ಗಂಧರ್ವ ಕೇಳಿ ಅವನು ಮೂಲ ರೂಪಕ್ಕೆ ಹೋದ. ಗಜೇಂದ್ರ ಹೇಳಿ ಹೋದ, ಮೊಸಳೆ ಕೇಳಿ ಹೋಯಿತು. ಇಬ್ಬರೂ ಭಕ್ತಿಯಿಂದ ಕೇಳಿದರು, ಭಕ್ತಿಯಿಂದಲೇ ಕೇಳಿದರು. ಆ ನಾಮಕ್ಕೆ ಮುಖ್ಯ ವಾಚ್ಯ ಯಾರು? ನಾಮದ ಸ್ವಾಮಿ ಯಾರು? ಪರಮಾತ್ಮ. ಆದ್ದರಿಂದ ಭಗವಂತನ ಸ್ಮರಣೆ ಬರ್ತದೆ, ಅದಕ್ಕೋಸ್ಕರ ಅವರಿಗೆ ಪಾಪ ಪರಿಹಾರ ಆಗ್ತದೆ. ಇದು ಹೀಗೆ ಆಚಾರ್ಯರು ನಿರ್ಣಯ ಕೊಟ್ಟಿದ್ದಾರೆ. ದಕ್ಷ ಪ್ರಜಾಪತಿಯ ಜನ್ಮ 6ನೇ ಸ್ಕಂದದಲ್ಲಿ ಹೇಳಿರೋದು. ದಶ ಪ್ರಚೇತಸರು, 10 ಮಂದಿ ಪ್ರಚೇತಸರು ಅಂತ ಇರ್ತಾರೆ. ಅವರು 10 ಮಂದಿ ಸೇರಿ ಮಾರಿಷ ಅನ್ನುವಂಥ ಒಂದು ಕನ್ಯೆಯನ್ನು ಮದುವೆ ಮಾಡಿಕೊಳ್ತಾರೆ. ದಕ್ಷ ಪ್ರಜಾಪತಿ ಹುಟ್ಟಿದ. ಮೊದಲು ಬಂದಿದೆ ದಕ್ಷ ಪ್ರಜಾಪತಿ ಕಥೆ, 4ನೇ ಸ್ಕಂದದಲ್ಲಿ ಬಂದಿದೆ. ಆವಾಗ ದಕ್ಷ ಪ್ರಜಾಪತಿ ಹುಟ್ಟಿದ್ದು ಬ್ರಹ್ಮದೇವರ ಅಂಗುಷ್ಠದಿಂದ, ಗರ್ಭವಾಸ ಮಾಡಿ ಹುಟ್ಟಿಲ್ಲ. ದೊಡ್ಡ ಭಾಗ್ಯ ಅದು. ಗರ್ಭವಾಸ ಇಲ್ಲದೆ ಹುಟ್ಟುವವರು ಇದ್ದಾರೆ, ಆ ದುಃಖನೇ ಇಲ್ಲದೆ ದಕ್ಷ ಪ್ರಜಾಪತಿ ಆ ಭಾಗ್ಯ ಪಡೆದಿದ್ದ. ಬ್ರಹ್ಮದೇವರ ಅಂಗುಷ್ಠದಿಂದ ಹುಟ್ಟಿದ್ದ. ಸ್ತ್ರೀ ಗರ್ಭವಾಸ ಅನ್ನೋದು ಅವನಿಗಿದ್ದೇ ಇದ್ದಿಲ್ಲ. ಅಂಥ ದಕ್ಷ ಪ್ರಜಾಪತಿ ಕೊನೆಗೆ ಮಹಾತ್ಮರಾದ ರುದ್ರದೇವರನ್ನು ವಿರೋಧ ಮಾಡಿ ಅವರನ್ನು ಬೈದು ಅವನ ತಲೆ ಹೋಗಿ, ದಕ್ಷ ಪ್ರಜಾಪತಿಯ ತಲೆ ಹೋಗಿ ಶಿರಶ್ಛೇದಾಗಿ ಅವನದಿನ್ನೂ ಸಾಧನೆ ಮುಗಿದಿದ್ದಿಲ್ಲ, ಮತ್ತೆ ಹುಟ್ಟಬೇಕಾಗಿತ್ತು. ಆವಾಗ ಮಾರಿಷ ಅನ್ನುವಂಥ ಕನ್ಯೆಯಲ್ಲಿ ಗರ್ಭವಾಸ ಮಾಡಿ ಹುಟ್ಟುವ ಪ್ರಸಂಗ ಬಂತು. ವಿಶ್ವರೂಪಾಚಾರ್ಯರ ಜನ್ಮ, ಅವರ ನಿಧನ, ಆಮೇಲೆ ವೃತ್ರಾಸುರನ ಜನ್ಮ, ಅವನ ನಿಧನ, ದಿತಿದೇವಿಯ ಮಕ್ಕಳು. ಇಷ್ಟು ಕಥೆ 6ನೇ ಸ್ಕಂದದಲ್ಲಿ ಹೇಳಿದ್ದೇನೆ ಅಂತಾರೆ ವ್ಯಾಸರು. ಇದರಲ್ಲಿ ಅಜಾಮಿಳನ ಕಥೆ ಸೇರೇ ಇಲ್ಲ. ದಕ್ಷ ಜನ್ಮ, ಆ ದಕ್ಷನ ಹೆಣ್ಣುಮಕ್ಕಳ ಸಂತತಿ, ದೇವಾಸುರರ ಸೃಷ್ಟಿ, ವೃತ್ರಾಸುರನ ಕಥೆ ಇಷ್ಟು ಬಂದಿದೆ ಅಂತ ಹೇಳಿದರು ಹೊರತು ಅಜಾಮಿಳನ ಕಥೆ ಹೇಳಲಿಲ್ಲ. ಯಾಕೆ ಹೇಳಲಿಲ್ಲ ಅಂದರೆ ಈ ನಾಮ ಸಂಕೀರ್ತನೆ, ಅಜಾಮಿಳನ ಕಥೆ ಅಂದರೆ ಅರ್ಥ ಏನು? ನಾಮ ಸಂಕೀರ್ತನೆ. ಆ ನಾಮ ಸಂಕೀರ್ತನೆ ಅದು ಕೇವಲ 6ನೇ ಸ್ಕಂದದ್ದೇ ಪ್ರಮೇಯ ಆಗಿದ್ದರೆ ವ್ಯಾಸರು ಹೇಳ್ತಿದ್ದರು. ಆದರೆ ನಾಮ ಸಂಕೀರ್ತನೆ ಅನ್ನೋದು ಬರೀ 6ನೇ ಸ್ಕಂದದ ಪ್ರಮೇಯ ಅಲ್ಲ. ನಾವು ಆ ಅಜಾಮಿಳನ ನಿದರ್ಶನ ಇರೋದರಿಂದ ನಾಮ ಸಂಕೀರ್ತನೆ ಅನ್ನೋ ಭಾಗವತ ಧರ್ಮವನ್ನು 6ನೇ ಸ್ಕಂದದಲ್ಲಿ ಹೇಳಿದ್ದಾರೆ ಅಂತ ನಮ್ಮ ಕಲ್ಪನೆ. ಸೂಕ್ಷ್ಮ ದೃಷ್ಟಿಯಿಂದ ಇಡೀ ಭಾಗವತ ನೋಡ್ರಿ, 12 ಸ್ಕಂದದಲ್ಲಿ ನಾಮ ಸಂಕೀರ್ತನೆ ಬಂದಿದೆ. ಆಮೂಲಾಗ್ರ ನಾಮ ಸಂಕೀರ್ತನೆಯನ್ನು ಹೇಳಿದ್ದಾರೆ. ಆದ್ದರಿಂದ ಪ್ರತ್ಯೇಕವಾಗಿ 6ನೇ ಸ್ಕಂದದಲ್ಲಿ ಹೇಳುವಾಗ ಇದನ್ನು ಸೇರಿಸಿಲ್ಲ ವ್ಯಾಸರು. ಎಲ್ಲಿ ಬಂದಿದೆ? ಆಮೂಲಾಗ್ರವಾಗಿ ಪ್ರಥಮ ಸ್ಕಂದದಿಂದ ಹಿಡಿದು ಬರ್ತದೆ. ಪ್ರಥಮ ಸ್ಕಂದದಲ್ಲಿ ಬರ್ತದೆ. ಆಪತ್ತಿಗೊಳಗಾದವನು ಭಗವಂತನ ನಾಮಕೀರ್ತನೆ ಮಾಡಿದರೆ ಏನಾದರೂ ಪರಿಹಾರ ಕಂಡುಕೊಳ್ತಾನೆ, ಅಂಥ ಭಗವಂತನ ಕಥೆ ಹೇಳ್ರಿ ಅಂತ ಶೌನಕಾದಿಗಳು ವಿಶ್ವಕಾಚಿವರ ಹತ್ರ, ಸೂತ ಪುರಾಣಿಕರ ಹತ್ರ ಪ್ರಾರ್ಥನೆ ಮಾಡುವಾಗ ಅಲ್ಲಿ ಇದನ್ನು ಹೇಳಿದ್ದಾರೆ. ಆಪನ್ನ ಸಂಸ್ಕೃತಿಂ ಘೋರಾಂ ಯನ್ನಾಮ ವಿವಶೋಗೃಣನ್. ಯನ್ನಾಮ ಪರಮಾತ್ಮನ ನಾಮವನ್ನು ಭಕ್ತಿಪೂರ್ವಕವಾಗಿ ಹೇಳಿದರೆ ಘೋರವಾದಂಥ ಸಂಸ್ಕೃತಿ ಸಂಸಾರ ನಾಶ ಆಗ್ತದೆ. 3ನೇ ಸ್ಕಂದದಲ್ಲಿ ಯಾರ ನಾಲಿಗೆ ತುದಿಯಲ್ಲಿ ಭಗವಂತನ ನಾಮ ಇದೆಯೋ ಅವರಿಗೆ ಯಾವ ಆಪತ್ತು ಇಲ್ಲ. ನಾಲಿಗೆ ತುದಿಯಲ್ಲಿ ನಾಮ ಇರಬೇಕು ಅನ್ನೋದನ್ನು ಹೇಳಿದ್ದಾರೆ. 4ನೇ ಸ್ಕಂದದಲ್ಲಿಯೂ ಕೂಡ ಯನ್ಮುಖ ಯುಜ್ಯನಾಮಭಿಹಿ, ಪೂಜ್ಯನಾದ ಪರಮಾತ್ಮನ ನಾಮಗಳಿಂದ ನಾವು ಅಗ್ನಿಯಲ್ಲಿ
ಆಹುತಿ ಕೊಟ್ಟರೆ ಎಷ್ಟು ತೃಪ್ತಿಯೋ, ಬ್ರಾಹ್ಮಣರ ಮುಖದಲ್ಲಿ ಹಾಕಿದರೆ ಇನ್ನೂ ತೃಪ್ತಿ ಅಂತ ಹೇಳುವಾಗ ಅಲ್ಲಿ ನಾಮಧೇಯಂ ಅಭಿಧಾಯ, ಹೀಗೆ ಪರಮಾತ್ಮನ ನಾಮಕೀರ್ತನೆ 4ನೇ ಸ್ಕಂದದಲ್ಲಿಯೂ ಬಂದಿದೆ. 5ನೇ ಸ್ಕಂದದ ಪ್ರಾರ್ಥನೆ ಪರಮಾತ್ಮನ ಗುಣ, ಅದರಿಂದ ಅವನ ಗುಣಗಳನ್ನು ಹೇಳ್ತಕ್ಕಂಥ ನಾಮಗಳು ಕಶ್ಮಲ ನಿರಸನಾನಿ, ನಮ್ಮ ಆತ್ಮಕ್ಕೆ ಅಂಟುಕೊಂಡಿರ್ತಕ್ಕಂಥ ಎಲ್ಲ ಕಶ್ಮಲಗಳನ್ನು ಪರಿಹಾರ ಮಾಡ್ತಕ್ಕಂಥದ್ದು. ಅಂಥ ನಾಮಧೇಯಗಳು ನಮ್ಮ ವಚನ ಗೋಚರಾಣಿ ಭವಂತು, ನಮ್ಮ ವಚನಕ್ಕೆ ಗೋಚರವಾಗಲಿ, ಬಾಯಿಂದ ಭಗವಂತನ ನಾಮ ಬರಲಿ ಅಂತ 5ನೇ ಸ್ಕಂದದಲ್ಲಿ ಬಂದಿದೆ. 6ನೇ ಸ್ಕಂದದಲ್ಲಂತೂ ನಾಮಕೀರ್ತನೆಯನ್ನು ತಗೊಂಡಿದ್ದಾರೆ. 7ನೇ ಸ್ಕಂದದಲ್ಲಿಯೂ ಕೂಡ ಭಗವನ್ ನಾಮ ಮಂಗಲಂ, ಪರಮ ಮಂಗಳ ಅಂದರೆ ಭಗವಂತನ ನಾಮ, ಅದೇ ಮಂಗಳ. 6ನೇ ಸ್ಕಂದ. 7ನೇ ಸ್ಕಂದದಲ್ಲಿ ಪ್ರಹ್ಲಾದನ ಕಥೆ ಹೇಳುವಾಗ ಹರೇ ಜಗತ್ಪತೆ ನಾರಾಯಣ ಯಾವಾಗಲೂ ಪ್ರಹ್ಲಾದ ಹೇಳ್ತಾ ಇದ್ದ ಅಂತ 7ಮ ಸ್ಕಂದದಲ್ಲಿದೆ. ಶ್ರವಣ ಮಾಡಿದರೆ ಸಾಕು ಪರಮ ಮಂಗಳ ಆಗ್ತದೆ, ಅಂಥ ನಾಮವುಳ್ಳವನು ನೀನು ಅಂತ 8ನೇ ಸ್ಕಂದದ ಗಜೇಂದ್ರ ಸ್ತೋತ್ರದಲ್ಲಿಯೂ ಇದೆ. ಯನ್ನಾಮ ಸ್ಮೃತಿ ಮಾತ್ರತಃ ಅಂತ 9ಮ ಸ್ಕಂದದಲ್ಲಿದೆ. ನಾಮಾನಿ ರೂಪಾಣಿ ಚ ಮಂಗಲಾನಿತೆ ಅಂತ 10ನೇ ಸ್ಕಂದದಲ್ಲಿ ಭಗವಂತನ ರೂಪ, ಪರಮಾತ್ಮನ ನಾಮ ಅಷ್ಟೇ ಮಂಗಳಕರ ಅಂತಿದೆ. ಭಗವಂತನ ನಾಮಗಳನ್ನು ಹೇಳ್ತಾ ನಾಚಿಕೆ ಬಿಟ್ಟು ಕುಣಿಬೇಕು ಅಂತ 11ನೇ ಸ್ಕಂದದಲ್ಲಿ ಹೇಳಿದ್ದಾರೆ. ಪರಮಾತ್ಮನ ನಾಮದಿಂದ ವಿಮುಕ್ತ ಕರ್ಮಾರ್ಗಲಹ, ಸಮಸ್ತ ಕರ್ಮಗಳು ಕಳಚಿ ಹೋಗ್ತವೆ ಅಂತ 12ನೇ ಸ್ಕಂದದಲ್ಲಿ. ಆದ್ದರಿಂದ ನಾಮ ಸಂಕೀರ್ತನ ಪ್ರಮೇಯ ಪ್ರತಿಯೊಂದು ಸ್ಕಂದದಲ್ಲಿಯೂ ಕೂಡ ಬಂದಿದೆ. ಇದನ್ನು ಸತ್ಯಧರ್ಮ ತೀರ್ಥರು ಎಲ್ಲ ಸ್ಕಂದದಲ್ಲಿಯೂ ನಾಮ ಸಂಕೀರ್ತನೆ ಇದೆ ಅನ್ನೋದನ್ನು ಹುಡುಕಿ ಆ ಶ್ಲೋಕಗಳನ್ನು ತೋರಿಸಿ ಸಮಗ್ರ ಭಾಗವತದ 12 ಸ್ಕಂದದಲ್ಲಿ ಇದೇ ಪ್ರಮೇಯ, ಹರಿನಾಮ ಕೀರ್ತನೆ ಮಾಡಬೇಕು ಅನ್ನೋದೇ ಪ್ರಮೇಯ ಅಂತ ಹೇಳಿ, ಅದರಿಂದ ಇದು ಬರೀ 6ನೇ ಸ್ಕಂದದ ಪ್ರಮೇಯ ಅಲ್ಲ. ಹಾಗಾಗಿ 6ನೇ ಸ್ಕಂದದ ಕಥಾ ಸಂಗ್ರಹ ಮಾಡುವಾಗ ಹರಿನಾಮ ಸಂಕೀರ್ತನೆಯ ಅಜಾಮಿಳನ ಕಥೆಯನ್ನು ಹೇಳಲಿಲ್ಲ, ಇದು 12 ಸ್ಕಂದಕ್ಕೆ ಸೇರಿದ್ದು ಅಂತ ವ್ಯಾಸರು ಬಿಟ್ಟಿದ್ದಾರೆ. 6ನೇ ಸ್ಕಂದದಲ್ಲಿ ಬಹಳ ಪ್ರಮುಖವಾದ ಇನ್ನೊಂದು ಅಂದರೆ ಭಗವಂತನ ಸ್ತೋತ್ರ, ನಾರಾಯಣ ವರ್ಮ ಅನ್ನುವಂಥ ದಿವ್ಯವಾದ ಸ್ತೋತ್ರ, ಅದು ಭಾಗವತದಲ್ಲೇ ಬರ್ತದೆ. 6ನೇ ಸ್ಕಂದದಲ್ಲಿ ಬರ್ತದೆ. ಮೊದಲನೇ ಶ್ಲೋಕ ನಾರಾಯಣ ವರ್ಮದ್ದು. ವ್ಯಾಸರೇ ಹೇಳ್ತಾರೆ, ನಾರಾಯಣ ವರ್ಮ ಪಾರಾಯಣ ಮಾಡುವಾಗ ಅದರ ಮಹಿಮೆ ತಿಳ್ಕೊಂಡು ಮಾಡಿರಿ. ನಾರಾಯಣ ವರ್ಮ ಸ್ತೋತ್ರದಲ್ಲಿರೋದು ಕೇವಲ 23 ಶ್ಲೋಕ. ವಾಯುಸ್ತುತಿಯಷ್ಟು ದೊಡ್ಡ ದೊಡ್ಡ ಛಂದಸ್ಸು ಅಲ್ಲ, ಅಷ್ಟು ಕಠಿಣವೂ ಅಲ್ಲ, ಕೇವಲ 20. ಅದರಲ್ಲಿ 40 ಶ್ಲೋಕ ಇದೆ. ಕೇವಲ 23 ಶ್ಲೋಕ ನಾರಾಯಣ ವರ್ಮ ಒಂದೊಂದು ಮಂತ್ರಗಳನ್ನು ಹೇಳಿ, ಆ ಮಂತ್ರದಿಂದ ಆ ಅಕ್ಷರದಿಂದ ಅಂಗನ್ಯಾಸ ಮಾಡಿಕೊಂಡು ಕರನ್ಯಾಸ ಮಾಡಿಕೊಂಡು ನಾರಾಯಣ ವರ್ಮ ಸ್ತೋತ್ರ ಪಾರಾಯಣ ಮಾಡಬೇಕು. 23 ಅಕ್ಷರ, ಒಂದೊಂದು ಅಕ್ಷರ ಗಾಯತ್ರಿಯ ಒಂದೊಂದು ಅಕ್ಷರ ಏನಿದೆ ಅದನ್ನು ಇಲ್ಲಿ ಸೇರಿಸಬೇಕು. ನಾರಾಯಣ ವರ್ಮಕ್ಕೆ 23 ಶ್ಲೋಕ, ಗಾಯತ್ರಿಯಲ್ಲಿರೋದು 23 ಅಕ್ಷರಗಳು. ತತ್ ಸವಿತುರ್ವರೆಣ್ಯಂ, ಅಲ್ಲಿಂದ ಗಾಯತ್ರಿ. ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. 23 ಅಕ್ಷರ ಇದೆ.